ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ಸಮಗ್ರ ತನಿಖೆಗೆ ರಾಜ್ಯ ಮಹಿಳಾ ಆಯೋಗ ಆಗ್ರಹವನ್ನ ಮಾಡಿದೆ. ತನಿಖೆಗೆ ಎಸ್ಐಟಿ ರಚಿಸಲು ಸಿಎಂಗೆ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಧರ್ಮಸ್ಥಳದಲ್ಲಿ ಆ ಭಾಗದಲ್ಲಿ ನೂರಾರು ಶವವನ್ನ ಹೂತಿಟ್ಟ ಆರೋಪವನ್ನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಸಮಗ್ರ ತನಿಖೆ ಮಾಡಬೇಕು ಅಂತ ಹೇಳಿ ರಾಜ್ಯ ಮಹಿಳಾ ಆಯೋಗ ಆಗ್ರಹವನ್ನ ಮಾಡಿದ್ದು, ತನಿಖೆಗೆ ಎಸ್ಐಟಿ ರಚಿಸಲು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಪತ್ರವನ್ನ ಬರೆದಿದ್ದಾರೆ. ಸಿಎಂಗೆ ಪತ್ರ ಬರೆದಲ್ಲಿ ಅನೇಕ ವಿಚಾರಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಎಸ್ಐಟಿಯನ್ನ ರಚನೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಶವ ಹೂತಿರುವ ಆರೋಪ ಇದ್ದು, ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲೂ ತಲೆಬುರುಡೆ ಸಿಕ್ಕ ವರದಿಯಾಗಿದೆ. 20ಕ್ಕೂ ಹೆಚ್ಚು ವರ್ಷದಿಂದ ಇಲ್ಲಿ ಅನೇಕ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ ಆಗಿದೆ. ಹಾಗಾಗಿ ನಾಪತ್ತೆ ಪ್ರಕರಣಗಳ ಬಗ್ಗೆ ಕೂಡ ಹೇಳಿರೋದ್ರಿಂದ ಎಸ್ಐಟಿಯನ್ನ ರಚನೆ ಮಾಡಬೇಕು ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. 20 ವರ್ಷಗಳಿಂದ ಆಗಿರುವ ಅಸಹಜ ಸಾವಿನ ವಿವರ ಕೊಡಿ ಅಂತ ಹೇಳಿ ದಕ್ಷಿಣ ಕನ್ನಡ ಎಸ್ಪಿಗೂ ಮಹಿಳಾ ಆಯೋಗದಿಂದ ಪತ್ರ ಬರೆಯಲಾಗಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ದಕ್ಷಿಣ ಕನ್ನಡದ ಎಸ್ಪಿಗೂ ಕೂಡ ಪತ್ರವನ್ನು ಬರೆದು ಮಾಹಿತಿಯನ್ನ ಕೋರಿದ್ದಾರೆ. ಇಲ್ಲಿವರೆಗೂ ಏನೇನು ಆಗಿದೆ, 20ಕ್ಕೂ ಹೆಚ್ಚು ವರ್ಷದಿಂದ ಆಗಿರುವಂತಹ ಎಲ್ಲ ದೌರ್ಜನ್ಯ ಆಗಿರ್ಬೋದು, ಹತ್ಯೆ ಆಗಿರ್ಬೋದು, ಅಂತಹ ನಾಪತ್ತೆ ಪ್ರಕರಣಗಳ ಬಗ್ಗೆ ಹೇಳಲಾಗಿರುವ ಹಿನ್ನೆಲೆಯಲ್ಲಿ ಈಗ ಎಷ್ಟು ಮಹಿಳೆಯರು ನಾಪತ್ತೆಯಾಗಿದ್ರು 20 ವರ್ಷದಿಂದ, ಎಷ್ಟು ವಿದ್ಯಾರ್ಥಿನಿ ಧರ್ಮಸ್ಥಳ ಭಾಗದಲ್ಲಿ ನಾಪತ್ತೆಯಾಗಿದ್ದಾರೆ, ಪತ್ತೆ ಆದವರು ಎಷ್ಟು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, 7 ದಿನದ ಒಳಗೆ ವಿವರವನ್ನು ಸಲ್ಲಿಸಬೇಕು ಅಂತ ಹೇಳಿ ಎಸ್ಪಿಗೆ ಪತ್ರ ಬರೆದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಒಂದ್ ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಗಲಕ್ಷ್ಮಿ ಚೌಧರಿ ಅವರು ಬರೆದಿರುವಂತಹ ಪತ್ರದಲ್ಲಿ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸರ್ಕಾರ ಆಗಿರ್ಬೋದು, ದಕ್ಷಿಣ ಕನ್ನಡ ಎಸ್ಪಿಗೆ ಬರೆದಿರುವಂತಹ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ನವಿತಾ, ಧರ್ಮಸ್ಥಳದಲ್ಲಿ ಏನು 100ಕ್ಕೂ ಹೆಚ್ಚು ಶವಗಳನ್ನು ಹೂತಿಟ್ಟಿರೋದಾಗಿ ವ್ಯಕ್ತಿಯೋರ್ವ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ದ. ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳಾ ಆಯೋಗ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದೆ. ಆ ಒಂದು ಪತ್ರವನ್ನು ಬರೆದು ಸಮಗ್ರವಾಗಿ ತನಿಖೆಯನ್ನು ಮಾಡಬೇಕು, ಜೊತೆಗೆ 20 ವರ್ಷಗಳ ಕಾಲ ಆ ಒಂದು ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಸಾಕಷ್ಟು ಏನು ಪ್ರಕರಣಗಳಿವೆ, ಆ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸೋದಕ್ಕೆ ಎಸ್ಐಟಿಯನ್ನು ಕೂಡ ರಚನೆ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಎಸ್ಪಿಗೂ ಕೂಡ ನಾಗಲಕ್ಷ್ಮಿ ಚೌಧರಿ ಅವರು, ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನು ಬರೆದು ಸಾಕಷ್ಟು ಅಂದ್ರೆ ಆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ, ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕಳೆದ 20 ವರ್ಷಗಳಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಅತ್ಯಾಚಾರ ಪ್ರಕರಣಗಳಿರಬಹುದು ಅಥವಾ ಅಲ್ಲಿ ಮಹಿಳೆಯರ ನಾಪತ್ತೆ ಪ್ರಕರಣಗಳಿರಬಹುದು, ಅದೆಲ್ಲದರ ಕೂಡ ಸಮಗ್ರವಾಗಿ ಮಾಹಿತಿಯನ್ನು ನನಗೆ ಒದಗಿಸಿ ಎನ್ನುವಂತ ರೀತಿಯಲ್ಲೂ ಕೂಡ ಅವರು ಸೂಚನೆಯನ್ನು ಕೂಡ ಕೊಟ್ಟು ಪತ್ರವನ್ನು ಬರೆದಿದ್ದಾರೆ. ಕಳೆದ 7 ದಿನಗಳ ಒಳಗಾಗಿ, ಈ ಒಂದು ಪತ್ರ ತಲುಪಿದ 7 ದಿನದ ಒಳಗಾಗಿ ನನಗೆ ಮಾಹಿತಿಯನ್ನು ಒದಗಿಸಿ ಎನ್ನುವಂತ ನಿಟ್ಟಿನಲ್ಲಿ ಅವರು ಪತ್ರವನ್ನು ಬರೆದಿರುವಂತದ್ದು. ಅಲ್ಲಿ ಅವರು ಉಲ್ಲೇಖಿಸಿರುವಂತಹ ಅಂಶಗಳನ್ನು ನೋಡೋದಾದ್ರೆ, ಅತ್ಯಾಚಾರ ಪ್ರಕರಣಗಳು ಎಷ್ಟು ದಾಖಲಾಗಿದೆ, ಆ ಒಂದು ದಾಖಲಾಗಿರ್ತಕ್ಕಂಥ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಿರುವಂತಹ ಪ್ರಕರಣಗಳೆಷ್ಟು, ಶಿಕ್ಷೆ ಆಗದೇ ಇರತಕ್ಕಂಥ ಪ್ರಕರಣಗಳೆಷ್ಟು, ಅಲ್ಲಿ ವಿದ್ಯಾರ್ಥಿಗಳಿರ್ಬೋದು ಅಥವಾ ಮಹಿಳೆಯರು ಏನು ನಾಪತ್ತೆ ಆಗಿದ್ರು ಆ ನಾಪತ್ತೆ ಆಗಿರ್ತಕ್ಕಂಥ ಪ್ರಕರಣಗಳ ಸಂಖ್ಯೆ ಎಷ್ಟು, ಜೊತೆಗೆ ನಾಪತ್ತೆ ಆಗಿರ್ತಕ್ಕಂಥವ್ರನ್ನ ಪತ್ತೆ ಆಗಿರುವಂತಹ ಪ್ರಕರಣಗಳೆಷ್ಟು, ಇದುವರೆಗೂ ಕೂಡ ನಾಪತ್ತೆ ಆಗಿರ್ತಕ್ಕಂಥವ್ರು ಪತ್ತೆ ಆಗದೇ ಇರುವಂತಹ ಪ್ರಕರಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಅವರು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಅವರು ಆಗ್ರಹವನ್ನು ಮಾಡಿದ್ದಾರೆ. ಈ ಒಂದು ಪ್ರಕರಣ ಸಾಕಷ್ಟು ಚರ್ಚೆ ಆಗ್ತಿದೆ, ಹಾಗಾಗಿ ಇದನ್ನ ತನಿಖೆನ ಮಾಡಬೇಕು, ಎಸ್ಐಟಿಯನ್ನ ನೀವು ರಚನೆ ಮಾಡಿ, ಅಂದ್ರೆ ಎಲ್ಲೂ ಕೂಡ ಲೋಪದೋಷಗಳಾಗದೇ ಇರುವ ಹಾಗೆ, ಅಂದ್ರೆ ಪಕ್ಷಪಾತ ಆಗದೆ ಇರುವಂತ ನಿಟ್ಟಿನಲ್ಲಿ ನೋಡಿಕೊಂಡು ನಿಷ್ಪಕ್ಷಪಾತವಾಗಿ ತನಿಖೆನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿಯನ್ನು ಕೂಡ ರಚಿಸಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ನವಿತಾ ಜನ, ಯಾಕಂತಂದ್ರೆ ಈಗಾಗಲೇ ಕಳೆದ 20 ವರ್ಷಗಳ ಹಿಂದಿನ ಒಂದು ಮಾಹಿತಿಯನ್ನು ಕೂಡ ಇವರು ಕೇಳಿದರೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡೋದಕ್ಕೆ ಏನು ಆಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ನವಿತಾ ಜೈನ್. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.